ಪ್ರೈವೇಟ್ ಲ್ಯಾಬ್ಗಳ ಅವಳಿ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಏನು ಮಾಡಿ ಕೂಡ ಹೊರೆ ಆಗ್ತಾ ಇದೆ. ಅಲ್ಲ, ಇವಾಗ ಏನಾಗಿದೆ, ಇವತ್ತು ಎಲ್ಲ ಟೆಸ್ಟ್ಗಳು ಇವತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲೇ ಇದೆ. ಸೊ ಬಹುಶಃ ಮುಂದಿನ ದಿನಗಳಲ್ಲಿ ನಾನು ಏನು ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀನಿ ಅಂದರೆ, ನಾವು ರಾಮನಗರ ಜಿಲ್ಲಾ ಆಸ್ಪತ್ರೆ ಒಳಗಡೆ ಒಂದು ಕಮಾಂಡ್ ಸೆಂಟರ್ ಸೆಟಪ್ ಮಾಡಿ ಎಲ್ಲ ತಾಲೂಕುಗಳನ್ನ ಅಲ್ಲಿ ಕನೆಕ್ಟ್ ಮಾಡೋಂಥದ್ದು, ಎಲ್ಲ ಕಮ್ಯುನಿಟಿ ಹಾಸ್ಪಿಟ್ಲ್ಗಳನ್ನ ಕನೆಕ್ಟ್ ಮಾಡೋಂಥದ್ದು, ಅದ್ರ ಮೂಲಕ ಎಲ್ಲ ಮಾನಿಟರ್ ಮಾಡ್ಬೋದು. ನಾವು ಅವರಿಗೆ ಡೈರೆಕ್ಷನ್ನು ಕೊಡ್ಬೋದು. ಸೊ ಅದು ಒಂದು ಟೆಲಿ ಮೆಡಿಸಿನ್ ಥರನೂ ಆಗುತ್ತೆ. ನಂತರ ಈ ರಾಮನಗರ ಜಿಲ್ಲಾ ಆಸ್ಪತ್ರೆಯನ್ನು ಇನ್ನೂ ಬಲಪಡಿಸಬೇಕು ಅನ್ನೋ ದೃಷ್ಟಿನಲ್ಲಿ ಹಲವಾರು ಗೈಡ್ಲೈನ್ಸನ್ನು ನಾವು ಹೇಳಿದ್ದೇನೆ. ನಾನು ಈ ರೀತಿ ಮಾಡಿ ಕಾಡಾನೆ ತಡೆಯ ವಿಚಾರದಲ್ಲಿ ನಾನು ಮೊನ್ನೆ ಕನಕಪುರ ಮತ್ತು ಸಾತನೂರು ಕಡೆ ಭೇಟಿ ಕೊಟ್ಟಿದ್ದೇನೆ. ಅದಕ್ಕೆ ಹಳೆಯ ರೈಲ್ವೆ ಕಂಬಿಗಳನ್ನು ಉಪಯೋಗಿಸಿ ತಡೆಗೋಡೆ ಕಟ್ಟುವಂಥದ್ದು, ಅದು ಸುಮಾರು ಈಗ ಆಲ್ರೆಡಿ 80 ಕಿಲೋಮೀಟರ್ ಆಗಿದೆ. ಬಹುಶಃ ಇನ್ನೂ 200 ಕಿಲೋಮೀಟರ್ ಆಗಬೇಕಾಗಿದೆ. ಸೊ ಹೀಗಾಗಿ ಅದಕ್ಕೆ ಪರ್ಯಾಯ ಅಂದರೆ ಸೋಲಾರ್ ಟೆಂಟಕಲ್ಸ್ ಅಂತ ಕೂಡ ಮಾಡ್ತಾರೆ. ಇನ್ನು ಕೆಲವು ಕಂದಕಗಳನ್ನ ತೋಡೋಂಥದ್ದು. ಸೊ ಹೀಗಾಗಿ ಇದಕ್ಕೆ 1 ಕಿಲೋಮೀಟ್ರಿಗೆ ಸುಮಾರು 1,60,00,000 ಆಗುತ್ತೆ ಅನ್ನುವ ಒಂದು ಅಂದಾಜಿದೆ. ಸೊ ಅದೇ ರೀತಿ ಇವತ್ತು ನಾವು ಕೇಂದ್ರದ ರೈಲ್ವೆ ಸಚಿವರನ್ನು ಇಬ್ಬರನ್ನು ಅಂದರೆ ಅಶ್ವಿನ್ ವೈಷ್ಣವ್ ಮತ್ತು ಸೋಮಣ್ಣ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿ ನಾವು ವೈಯಕ್ತಿಕವಾಗಿ ಭೇಟಿ ಮಾಡಿದ್ದೀನಿ ಅಶ್ವಿನ್ ವೈಷ್ಣವ್ ಅವ್ರನ್ನ, ಕೇಂದ್ರ ರೈಲ್ವೆ ಸಚಿವರನ್ನ. ಈ ರೈಲ್ವೆ ಕಂಬಿಗಳನ್ನು ನೀವು ಕೊಡ್ತಾ ಇದ್ದೀರಲ್ಲ, ಅದರ ರೇಟ್ ಕಡಿಮೆ ಮಾಡಿ, ಕನ್ಸೆಷನ್ನಲ್ಲಿ ಡಿಸ್ಕೌಂಟಲ್ಲಿ ಕೊಡಿ, ಆಗ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಹೀಗಾಗಿ ನಂತರ ನಮ್ಮ ಇಲ್ಲಿ ರಾಜ್ಯ ಸರ್ಕಾರದ ಅರಣ್ಯ ಸಚಿವರನ್ನು ಕೂಡ ನಾವು ಮನವಿ ಮಾಡಿದ್ದೇವೆ. ಸ್ವಲ್ಪ ಅನುದಾನವನ್ನು ಜಾಸ್ತಿ ಕೊಡಬೇಕಾಗತ್ತೆ, ಆನೆ ಹಾವಳಿ ಜಾಸ್ತಿ ಆಗಿದೆ. ಒಂದು, ಪ್ರಾಣ ಬಿಡ್ತಾ ಇದ್ದಾರೆ ರೈತರುಗಳು, ಎರಡನೇದು ಬೆಳೆ ಹಾಳಾಗ್ತಾ ಇದೆ. ಸೊ ಎರಡೂ ಸಮಸ್ಯೆ ಇದೆ. ಸೊ ಅದರಿಂದ ಆ ರೀತಿ ಆನೆ ಹಾವಳಿಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಅದೊಂದು ಶಾಶ್ವತ ಪರಿಹಾರ. ಈ ರೈಲ್ವೆ ಇದು ಹಳಿಗಳನ್ನು ಹಾಕಿ ಕಟ್ಟಿದರೆ, ನಾನು ಹೋಗಿ ನೋಡಿದ್ದೀನಿ, ಒಳ್ಳೆ ಸ್ಟರ್ಡಿ ಆಗಿದೆ, ಅದು ತುಂಬ ಗಟ್ಟಿ ಇದೆ. ಸೊ ಈ ರೀತಿ ನಾವು ಮುನ್ನೆಚ್ಚರಿಕೆನ ವಹಿಸಬೇಕಾಗುತ್ತೆ. ಇಲ್ಲ, ನಾವು ನೀತಿ ಪಾಠ ಹೇಳುವ ಮೂಲಕವೇ ತಾಕೀತು ಮಾಡಿದ್ದೀವಿ. ಎಷ್ಟೋ ಸರಿ ನಾವು ಪ್ರೀತಿಯಿಂದ ಹೆಚ್ಚು ಕೆಲಸವನ್ನು ಮಾಡಿಸ್ಬೋದು, ದಬ್ಬಾಳಿಕೆಯಿಂದ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ. ನಾವು ಯಾವಾಗಲೂ ನಮ್ಮ ಅಧಿಕಾರಿಗಳನ್ನು ಮತ್ತು ಅವರ ಸಹಾಯಕರನ್ನು ನಾವು ಉರಿದುಂಬಿಸ್ಬೇಕು, ಅವ್ರನ್ನ ಮೋಟಿವೇಟ್ ಮಾಡಬೇಕು, ಅವ್ರನ್ನ ಇನ್ಸ್ಪೈರ್ ಮಾಡಬೇಕು. ಯಾಕೆಂದರೆ ಪ್ರೀತಿಯಿಂದ ಹೆಚ್ಚು ಕೆಲಸ ಆಗುತ್ತೆ. ಅದು ನಾನು ಕಳೆದ 18 ವರ್ಷದಲ್ಲಿ ನಾನು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಕಂಡುಕೊಂಡ ಒಂದು ಸೂತ್ರ ಅಂತಲೇ ಹೇಳಬೇಕಾಗುತ್ತೆ.